ಹಾಯ್ ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಹಾಸನಲ್ಲಿರುವಂಥ ಕತ್ರಘಟ್ಟ ಜಾತ್ರೆಗೆ ಫುಲ್ ಫ್ಯಾಮಿಲಿ ಎಲ್ಲ ಹೊರಟಿದ್ವಿ. ನಾವು ಸುಮಾರು ಒಂದು 3 ಗಂಟೆ ರಾತ್ರಿಗೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಅಲ್ಲಿ ನಾವು ಅಡುಗೆ ಮಾಡ್ಕೋತೀವಲ್ಲ, ಸೊ ಅದಕ್ಕೆ ಏನೇನು ಬೇಕೋ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಹೊರಟಾಗ 4:30 ಆಗಿತ್ತು. ಅಲ್ಲಿಗೊಂದು 5 o'clock 5:15 ಹಂಗೆ ರೀಚ್ ಆಗಿ 5:30 ಆದರೂ ದೇವಸ್ಥಾನ ಓಪನೇ ಮಾಡಿರಲಿಲ್ಲ. ನಾವು ಆಮೇಲೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ನಮ್ಮ ಅಪ್ಪಾಜಿ ಹೋಗಿ ಕೇಳಿಕೊಂಡು ಮಕ್ಕಳೆಲ್ಲ ಇದ್ದಾರೆ ಬೇಗ ಒಂಚೂರು ದರ್ಶನ ಮಾಡಿಸಿ ಅಂದಮೇಲೆ ಡೋರ್ ಓಪನ್ ಮಾಡಿದ್ರು. ಎಲ್ಲ ಆದಮೇಲೆ ನೋಡಿ ದೇವಿಗೆ ಎಷ್ಟು ನೀಟಾಗಿ ಅಲಂಕಾರ ಮಾಡಿದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು. ತುಂಬ ಜನನೂ ಸೇರಿದ್ರು. ಆವಾಗಲೇ ನಾವು ದರ್ಶನ ಬೇಗ ಮಾಡಿಕೊಂಡು ಸೀದಾ ಹೊರಟ್ವಿ ಅಲ್ಲಿಂದ. ಎಷ್ಟು ನೀಟಾಗಿ ದೇವಿ ಕಾಣಿಸ್ತಾ ಇದ್ದಾರೆ ನೋಡಿ, ಚೆನ್ನಾಗಿತ್ತು. ಎಲ್ಲ ಮುಗಿಸ್ಕೊಂಡು ಬಂದ್ವಿ ಹೊರಗೆ. ಅಷ್ಟರಲ್ಲಿ ನಮ್ಮ ಮಕ್ಕಳೆಲ್ಲ ನಾಮ ಹಾಕಿಸ್ಕೊತಾ ಇದ್ದರು. ಅವರಿಗೆಲ್ಲ ನಾಮ ಹಾಕಿಸ್ಕೊಳ್ಳೋದು ಅಂದರೆ ಖುಷಿ. ನಾಮ ಹಾಕಿಸ್ಕೊಂಡ್ಮೇಲೆ ನನ್ನ ಕಿರಿ ಮಗ ಒಂದು ಪೋಸ್ ಕೊಟ್ಟ, ನೋಡಮ್ಮ ಹೇಗೆ ಕಾಣಿಸ್ತಿದ್ದೀನಿ ಅಂತ. ಆಮೇಲೆ ಅಪ್ಪಾಜಿ ಮಕ್ಕಳು ಎಲ್ಲ ಸೆಲ್ಫಿ ತೆಕ್ಕೋತಾ ಇದ್ದರು. ಇದು ದೇವಸ್ಥಾನ ಹೊರಗೆಯಿಂದ ಈ ಥರ ಕಾಣಿಸ್ತಾ ಇತ್ತು. ಅಲ್ಲಿಂದ ಎಲ್ಲ ಮುಗಿಸ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಅಡುಗೆಗೆ ಅಂತ ಬಂದು ಅನ್ನಕ್ಕೆ ಇಟ್ಕೊಂಡ್ವಿ. ನಮ್ಮ ಮನೇಲಿ ಎಲ್ಲ ಬೇಗ ಆಗಿಬಿಡ್ಬೇಕು, ಅರ್ಜೆಂಟ್, ಫುಲ್ ಬೇಗ ಮುಗಿಸ್ಕೊಂಡು ಬೇಗ ಹೊರಟ್ಬಿಡ್ಬೇಕು ಅಂತ. ಎಲ್ಲ ಮುಗಿಸ್ಕೊಂಡು ನಮ್ಮಮ್ಮ ಎಲ್ಲ ಮಾಡ್ಕೋತಾ ಇದ್ದರು. ಅನ್ನ ಆಗೋಷ್ಟರೊಳಗಡೆ ಬೆಳಕೇ ಆಗೋಗ್ಬಿಡ್ತು. ಅಷ್ಟರಲ್ಲಿ ಅಪ್ಪಾಜಿ ಮಟನ್ ತರೋಣ ಅಂತ ಹೋದರು. ಮಟನ್ ನೋಡಿ ಹಿಂಗೆ ಕ್ಲೀನ್ ಮಾಡಿ ನೀಟಾಗಿ ಇಟ್ಕೊಂಡಿರ್ತಾರೆ. ಚನ್ನರಾಯಪಟ್ಟಣ ಸೈಡು ಮಟನ್ ತುಂಬ ಚೆನ್ನಾಗಿರುತ್ತೆ, ಅಲ್ಲಿಂದನೇ ತಂದಿದ್ದು. ಸೊ ನಾವು ಮಟನ್ ಎಲ್ಲ ತಂದ್ವಿ. ಮಟನ್ ತಂದು ಮಟನ್ ಸಾಂಬಾರಿಗೆಲ್ಲ ಇಟ್ಕೊಂಡು ನೆಕ್ಸ್ಟ್ ಚಿಕನ್ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ನಮ್ಮ ಅತ್ತಿಗೆ ನಮ್ಮಮ್ಮ ಚಿಕನೆಲ್ಲ ಕ್ಲೀನ್ ಮಾಡಿಕೊಂಡು ಮುದ್ದೆ, ಚಿಕನ್ ಫ್ರೈ, ಮಟನ್ ಸಾಂಬಾರು, ಅನ್ನ ಮಾಡಿ ನಾವು ಈ ಥರ ಎಲ್ಲ ಇಟ್ಟು ಅಲ್ಲಿ ದಾಸರು ಇರ್ತಾರೆ ಅವ್ರನ್ನ ಕರೆದು ಶಂಕು ಊದಿಸಿ ಮನೆಯವರೆಲ್ಲ ಪೂಜೆ ಆದಮೇಲೆ ಊಟ ಮಾಡ್ತೀವಿ. ಊಟ ಎಲ್ಲ ಆದ ತಕ್ಷಣ ಎಲ್ಲ ಪ್ಯಾಕ್ ಮಾಡಿ ಕಾರಿಗೆ ಇಟ್ಕೊಂಡು ನೆಕ್ಸ್ಟ್ ಜಾತ್ರೆ ನೋಡೋಣ ಅಂತ ಹೊರಟ್ವಿ. ಅವಾಗೇನು ಅಷ್ಟೊಂದು ಜನ ಇರಲಿಲ್ಲ. ನಾವು ಹೊರಟಾಗ ಒಂದು 8-8:30 ಆಗಿತ್ತು. ಅಷ್ಟೊತ್ತಲ್ಲಿ ಎಲ್ಲಿ ಜನ ಇರಲಿಲ್ಲ. ಪರ್ಸ್ಗಳು ಮಾತ್ರ ತುಂಬ ಚೆನ್ನಾಗಿತ್ತು. ಪರ್ಸೆಲ್ಲ ನೋಡಿದ್ವಿ, ಇಷ್ಟ ಆಯಿತು. ನಾನು ಅತ್ತಿಗೆ ಅಮ್ಮ ಎಲ್ಲ ತೊಗೊಂಡ್ವಿ. ಮಕ್ಕಳಿಗೆ ಆಟ ಸಾಮಾನು ತೊಗೊಂಡ್ವಿ. ಎಲ್ಲ ತೊಗೊಂಡೆಲ್ಲ ಆದಮೇಲೆ ಸ್ವೀಟ್ಸ್ ತೊಗೊಳ್ಳೋಣ ಅಂತ ಅಪ್ಪಾಜಿ ಹೋದರು. ಸ್ವೀಟೆಲ್ಲ ತೊಗೊಬಂದ್ವಿ ಮನೆಗೆ. ತುಂಬ ಖುಷಿ ಆಯಿತು. ನೀವು ಎಲ್ಲ ಹೋಗಿ ಜಾತ್ರೆ ತುಂಬ